ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಿಂದ ಕರೆದಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಷನ್ ಇದು. ಈ ಒಂದು ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ಇರತಕ್ಕಂಥ ಒಂದಿಷ್ಟು ನೋಟಿಫಿಕೇಷನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇವತ್ತು. ಈ ಒಂದು ನೋಟಿಫಿಕೇಷನ್ನ ಯಾವಾಗ ಜಾರಿ ಮಾಡಿದ್ದಾರೆ ಅಂತಂದರೆ 4/7/2024 ಜಾರಿ ಮಾಡಿದ್ದಾರೆ. ಇದನ್ನ 31/7/2024 ಅಂದರೆ ಈ ತಿಂಗಳದ 31ನೇ ತಾರೀಕುವರೆಗೂ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಆನ್ಲೈನ್ನಲ್ಲಿ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. 31/7/2024 ಸಾಯಂಕಾಲ 5 ಗಂಟೆಗೆ ಈ ಒಂದು ಅಪ್ಲಿಕೇಶನ್ ಹಾಕುವಂಥ ಒಂದು ಕೊನೆಯ ದಿನಾಂಕ ಆಗಿರ್ತದೆ ಅಂತಂದು ಕೊಟ್ಟಿದ್ದಾರೆ. ಈ ಒಂದು ಇದಕ್ಕೆ ಅಪ್ಲಿಕೇಶನನ್ನು ನೀವು ಎಲ್ಲಿ ಹೋಗಿ ಹಾಕಬೇಕಪ್ಪ ಅಂತಂತಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಒಂದು ಲಿಂಕನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಬ್ಯಾಂಕಿನ ವೆಬ್ಸೈಟಿಗೆ ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ಯಾವ್ಯಾವ ಹುದ್ದೆಗಳಿವೆ ಅಂತಂದು ನೋಡೋಣ ಅಂತ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಪ್ರಧಾನ ವ್ಯವಸ್ಥಾಪಕರು ಒಂದಿದೆ, ಆಮೇಲೆ ವ್ಯವಸ್ಥಾಪಕರು ಒಂದಿದೆ, ಹಿರಿಯ ವ್ಯವಸ್ಥಾಪಕರು 11 ಇವೆ, ಕಂಪ್ಯೂಟರ್ ಇಂಜಿನಿಯರ್ ಒಂದಿದೆ, ಕಿರಿಯ ವ್ಯವಸ್ಥಾಪಕರು 4 ಅದಾವು. ಅದೇ ರೀತಿಯಾಗಿ ಹಿರಿಯ ಸಹಾಯಕರು 13 ಇವೆ, ಕಿರಿಯ ಸಹಾಯಕರು 11 ಇವೆ, ಅಟೆಂಡರ್, ಜವಾನ, ವಾಚ್ಮ್ಯಾನ್ 5 ಇವೆ, ವಾಹನ ಚಾಲಕ ಒಂದಿದೆ. ಒಟ್ಟು ಟೋಟಲ್ ಆಗಿ 48 ಪೋಸ್ಟ್ಗಳನ್ನು ನಾವು ಇಲ್ಲಿ ಕಾಣ್ಬೋದು. 48 ಪೋಸ್ಟ್ಗಳಿಗಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಸಿದ್ದೇಶ್ವರ ಸಹಕಾರ ಬ್ಯಾಂಕಿಗೆ ಈ ಒಂದು ನೋಟಿಫಿಕೇಷನ್ನ ಕರೆದಿರೋದನ್ನು ನಾವು ಕಾಣ್ಬೋದು. ಈ ಒಂದು ನೋಟಿಫಿಕೇಷನ್ಗೆ ಏನೆಲ್ಲ ವಿದ್ಯಾರ್ಹತೆ ಬೇಕು, ಅದೇ ರೀತಿಯಾಗಿ ಏನೆಲ್ಲ ವೇತನ ಶ್ರೇಣಿ ಇರುತ್ತೆ ಅಂತ ಹೇಳಿ ನೋಡೋಣ. ಇವಾಗ ವೇತನ ಶ್ರೇಣಿ ನೋಡ್ಬೋದು. ಇಲ್ಲಿ ಪ್ರಧಾನ ವ್ಯವಸ್ಥಾಪಕರಿಗೆ 44,250ರಿಂದ 60,600ರವರೆಗೆ ವೇತನ ಶ್ರೇಣಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವ್ಯವಸ್ಥಾಪಕರಿಗೂ ನೋಡಿ 30,400ರಿಂದ 51,300ರವರೆಗೆ ಇರುತ್ತಂತೆ. ಹಿರಿಯ ವ್ಯವಸ್ಥಾಪಕರಿಗೆ 28,100ರಿಂದ 50,100ರವರೆಗೆ ಇರುತ್ತಂತೆ. ಕಂಪ್ಯೂಟರ್ ಇಂಜಿನಿಯರಿಗೆ 28,100ರಿಂದ 50,100ರವರೆಗೆ ಇರುತ್ತಂತೆ. ಕಿರಿಯ ವ್ಯವಸ್ಥಾಪಕರು ಅಂತ ಹೇಳ್ಬೋದು. ಕಿರಿಯ ವ್ಯವಸ್ಥಾಪಕರಿಗೆ 22,800ರಿಂದ 43,200ರವರೆಗೂ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿರಿಯ ಸಹಾಯಕರಿಗೂ ನೋಡ್ಬೋದು 21,600ರಿಂದ 40,050ರವರೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಸಹಾಯಕರಿಗೆ 20,000ದಿಂದ 36,300. ವಾಚ್ಮ್ಯಾನ್ಗೂ ಸಹ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ವಾಚ್ಮ್ಯಾನ್, ಜವಾನ ಮತ್ತು ಅಟೆಂಡರ್ಗಳಿಗೆಲ್ಲ ಈ ಒಂದು 14,500ರಿಂದ 550ರಿಂದ 26,700ರವರೆಗೆ ಅಂತ ಕೊಟ್ಟಿದ್ದಾರೆ. ವಾಹನ ಚಾಲಕ ಇದಾರಲ್ಲ, ಈ ಒಂದು ವಾಹನ ಚಾಲಕರಿಗೆ 14,500ರಿಂದ 26,700. ಅಂದರೆ ಈ ಒಂದು ಅಟೆಂಡರ್ ಮತ್ತು ವಾಹನ ಜವಾನ, ವಾಚ್ಮ್ಯಾನ್, ವಾಹನ ಚಾಲಕರಿಗೆ ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ವೇತನ ಶ್ರೇಣಿ ಇರುತ್ತೆ ಅಂತಂದು ಹೇಳ್ಬೋದು. ಈಗ ವಿದ್ಯಾರ್ಹತೆಯನ್ನು ನೋಡೋಣ ಅಂತ. ವಿದ್ಯಾರ್ಹತೆ ಏನು ಬೇಕಾಗುತ್ತೆ, ಯಾವ ಹುದ್ದೆಗಳಿಗೆ ಯಾವ್ಯಾವ ರೀತಿಯ ವಿದ್ಯಾರ್ಹತೆಯನ್ನು ಇವರು ಕೇಳಿದ್ದಾರೆ ಅನ್ನೋದನ್ನು ನೋಡೋಣ ಅಂತ. ಈಗ ಪ್ರಧಾನ ವ್ಯವಸ್ಥಾಪಕರು ಸಾಮಾನ್ಯ ವರ್ಗದವರು 60% ಅಂಕವನ್ನು ಪಡೆದಿರ್ಬೇಕಂತ. ಅದೇ ರೀತಿಯಾಗಿ ಇವರು ಪರಿಶಿಷ್ಟ ಜಾತಿ ಪ್ರವರ್ಗ 1 ಪರಿಶಿಷ್ಟ ಪಂಗಡದವರು ಸುಮಾರು 45% ಡಿಗ್ರಿ ಒಳಗೆ ಅಂದರೆ ಸ್ನಾತಕೋತ್ತರ ಪದವಿ ಒಳಗೆ ಪರ್ಸೆಂಟೇಜನ್ನು ಪಡ್ಕೊಂಡಿರ್ಬೇಕಂತಂದು ಈ ಒಂದು ಪ್ರಧಾನ ವ್ಯವಸ್ಥಾಪಕರಿಗೆ ಕೊಟ್ಟಾರವರು. ಈಗ ವ್ಯವಸ್ಥಾಪಕರನ್ನು ನೋಡೋಣ. ವ್ಯವಸ್ಥಾಪಕರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿರ್ಕೋಬೇಕಂತ. ಪದವಿಯನ್ನು ಪಡೆದರೂ ವ್ಯವಸ್ಥಾಪಕ ಹುದ್ದೆ ಇದೆಯಲ್ಲ, ಈ ಒಂದು ವ್ಯವಸ್ಥಾಪಕರಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಕಂಪ್ಯೂಟರ್ ಪರಿಜ್ಞಾನ ಹಾಗೂ ಕನಿಷ್ಠ 3 ವರ್ಷದ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರುವಂಥ ಅನುಭವ ಬೇಕಂತೆ. ಅದಕ್ಕೆ ಈ ಒಂದು ವ್ಯವಸ್ಥಾಪಕ ಹುದ್ದೆಗೆ ಸುಮಾರು 3 ವರ್ಷದ ಅನುಭವ ಬೇಕಂತೆ. ಅದೇ ರೀತಿಯಾಗಿ ಅಲ್ಲಿ ಮೇಲೆ ನೋಡಿದ್ವಿ, ಪ್ರಧಾನ ವ್ಯವಸ್ಥಾಪಕರಿಗೆ 5 ವರ್ಷದ ಅನುಭವಕ್ಕೆ ಇದ್ದರು, ಇಲ್ಲಿ 3 ವರ್ಷದ ಅನುಭವನ ಕ್ಯಾರ. ಅದೇ ರೀತಿಯಾಗಿ ಈ ಹುದ್ದೆಗೆ ಪದವೀಧರರು ತಮ್ಮ ಪದವಿ ಎಲ್ಲ ವರ್ಷ ಸೆಮಿಸ್ಟರ್ ಸುಮಾರು 60%ನಷ್ಟು ಪರ್ಸೆಂಟೇಜನ್ನು ಸಾಮಾನ್ಯ ವರ್ಗದವರು ಮತ್ತು ಇತರ ಹಿಂದುಳಿದ ವರ್ಗದವರು ಪಡೆದಿರಬೇಕಾಗೈತಿ. ಅದೇ ರೀತಿಯಾಗಿ 40%ನಷ್ಟನ್ನು ಯಾವ ವರ್ಗದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಯಾರು ಇದಾರಲ್ಲ ಅವರು ಸುಮಾರು 45%ನಷ್ಟು ಪಡ್ಕೊಂಡಿರ್ಬೇಕಾಗೈತಿ. ಪರ್ಸೆಂಟೇಜ್ನಷ್ಟು ಮಾರ್ಕ್ಸನ್ನು ಪಡ್ಕೊಂಡಿರ್ಬೇಕಾಗೈತಿ. ಹಿರಿಯ ವ್ಯವಸ್ಥಾಪಕರು ನೋಡೋಣಂತ. ಹಿರಿಯ ವ್ಯವಸ್ಥಾಪಕರಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ. ಕರ್ನಾಟಕ ಸರ್ಕಾರದಿಂದ ಪಡೆದಿರ್ತಕ್ಕಂಥ ಪದವಿಯನ್ನು ಹಿರಿಯ ವ್ಯವಸ್ಥಾಪಕರಿಗೂ ಸಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗಿದೆ. ಆಮೇಲೆ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕಂತೆ. ಸುಮಾರು 3 ವರ್ಷ, ಇದಕ್ಕೂ ಸಹ 3 ವರ್ಷನೇ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ ಒಂದು ಅನುಭವವನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 60% ಸಾಮಾನ್ಯ ವರ್ಗದವರಿಗೆ, 45% ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1ಅವರಿಗೆ 45%ನಷ್ಟು ಅಂಕವನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಈಗ ಕಂಪ್ಯೂಟರ್ ಇಂಜಿನಿಯರ್ ನೋಡೋಣ.
ಕಂಪ್ಯೂಟರ್ ಇಂಜಿನಿಯರ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗನ್ನು ಪಡ್ಕೊಂಡಿರ್ಬೇಕಂತೆ. ಕಂಪ್ಯೂಟರ್ ಸೈನ್ಸ್ ಮತ್ತು E ಮತ್ತು C E and C ಒಳಗಡೆ E and C ಕಂಪ್ಯೂಟರ್ ಸೈನ್ಸ್ ಒಳಗೆ ಯಾರು ಮಾಡ್ಕೊಂಡಿರ್ತಾರೋ ಅವ್ರು ತೊಗೋಬೋದಂತೆ. MCA ಮಾಡಿದವರು ಸಹ ಈ ಒಂದು ಹುದ್ದೆಗೆ ಕಂಪ್ಯೂಟರ್ ಇಂಜಿನಿಯರಿಗೆ ಅಪ್ಲೈ ಮಾಡ್ಬೋದು. MCA ಮಾಡಿದವರು ಸಹ ಪದವೀಧರರು ಮತ್ತು ಪದವಿ ಎಲ್ಲ ಸೆಮಿಸ್ಟರ್ನಲ್ಲಿ ಸುಮಾರು 60% ಅಂಕವನ್ನು ಪಡ್ಕೊಂಡಿರಬೇಕು. ಅದೇ ರೀತಿಯಾಗಿ 45% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪಡ್ಕೊಂಡಿರ್ಬೇಕಂತೆ. ನೆಕ್ಸ್ಟ್ ನೋಡೋಣ, ಕಿರಿಯ ವ್ಯವಸ್ಥಾಪಕ. ಈ ಕಿರಿಯ ವ್ಯವಸ್ಥಾಪಕರಿಗೆ ಏನು ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದಿಂದ ಪದವಿಯನ್ನು ಪಡೆದುಕೊಂಡಿರ್ಬೇಕಂತೆ. ಅದೇ ರೀತಿಯಾಗಿ ಕನಿಷ್ಠ 3 ವರ್ಷದವರೆಗೆ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರಬೇಕಂತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆಮೇಲೆ ಪ್ರವರ್ಗ 1ಕ್ಕೆ 45% ಶೇಕಡಾ ಡಿಗ್ರಿಯಲ್ಲಿ ಶೇಕಡಾ 45% ಅಂಕವನ್ನು ಪಡೆದಿರ್ಬೇಕಂತೆ. ಆಮೇಲೆ ಅದೇ ರೀತಿಯಾಗಿ ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗಗಳಿಗೆ 60% ಕೊಟ್ಟಿದ್ದಾರೆ. ಹಿರಿಯ ಸಹಾಯಕರು ನೋಡೋಣ. ಇವಾಗ ಹಿರಿಯ ಸಹಾಯಕರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿರ್ಬೇಕಂತೆ. ಪದವಿ ಪಡ್ಕೋದ್ರ ಜೊತೆಯಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಈ ಒಂದು ಹುದ್ದೆಗೆ ಹಿರಿಯ ಸಹಾಯಕ ಇದಾರಲ್ಲ, ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೇಳಿಲ್ಲ ಇವರು ಇದರಲ್ಲಿ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಹಿರಿಯ ಸಹಾಯಕ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಹಿರಿಯ ಸಹಾಯಕ ಹುದ್ದೆಗೆ ಸುಮಾರು ಎಷ್ಟು ಹುದ್ದೆಗಳನ್ನು ನೋಡೋಂತಾಳಿ. ಹಿರಿಯ ಸಹಾಯಕ ನೋಡ್ಬೋದು. ಇಲ್ಲಿ ಹಿರಿಯ ಸಹಾಯಕ ಹುದ್ದೆಗೆ ಸುಮಾರು 13 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು 13 ಹುದ್ದೆಗಳಿಗೆ ಡಿಗ್ರಿ ಮುಗಿದವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅನುಭವವನ್ನು ಕೇಳಿಲ್ಲ ಅವರು. ಏನೆಲ್ಲ ಕೇಳಿದ್ದಾರೆ ಹಿರಿಯ ಸಹಾಯಕರಿಗೆ ಅಂತಂತಂದರೆ, ಒಂದು ಪದವಿ ಪಡ್ಕೊಂಡಿರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಪದವೀಧರರು ಅವರ ಒಂದು ಪದವಿಯಲ್ಲಿ ಸುಮಾರು 60% ಅಂಕವನ್ನು ಸಾಮಾನ್ಯ ವರ್ಗದವರು ಮತ್ತು ಹಿಂದುಳಿದ ವರ್ಗದವರು ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 45% ಪಡ್ಕೋಬೇಕು ಅಂಥೇಳಿ ಕೊಟ್ಟಿದ್ದಾರೆ. ಕಿರಿಯ ಸಹಾಯಕ, ಈ ಒಂದು ಕಿರಿಯ ಸಹಾಯಕ ನೋಡೋಣಂತ. ಕಿರಿಯ ಸಹಾಯಕ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಂತೆ. ಆಮೇಲೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿರ್ಬೇಕಂತೆ. ಎಲ್ಲ ಪದವೀಧರರು ಸಹ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಂತೆ. 60% ಅಂಕವನ್ನು ಪಡ್ಕೊಂಡಿರಬೇಕು. ಅದೇ ರೀತಿಯಾಗಿ 60% ಅಂಕವನ್ನು ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗದವರು ಪಡ್ಕೊಂಡಿರಬೇಕು. 45% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರವರು ಪಡ್ಕೊಂಡಿರ್ಬೇಕಾಕೈತಿ. ಅಟೆಂಡರ್ ನೋಡೋಣ. ಅಟೆಂಡರ್ ಜವಾನ ಮತ್ತು ವಾಚ್ಮ್ಯಾನ್ ನೋಡೋಣಂತ. ವಾಚ್ಮ್ಯಾನ್ ಜವಾನ ಅಟೆಂಡರ್ಗೆ SSLCಯನ್ನು ಪದವಿ ಏನು ಬೇಕಾಗಿಲ್ಲ. ಇದಕ್ಕೆ SSLC ಮಾಡ್ಕೊಂಡಿದ್ದರೆ ಸಾಕು. SSLC ಕರ್ನಾಟಕ ಬೋರ್ಡ್ನಿಂದ CBSE ಬೋರ್ಡ್ನಿಂದ ಒಟ್ಟಿನಲ್ಲಿ SSLC ಮುಗಿಸ್ಕೊಂಡಿರ್ಬೇಕು ಕರ್ನಾಟಕದಲ್ಲಿ. ಅಂಥವರು ಈ ಒಂದು ಅಟೆಂಡರ್ ಜವಾನ ವಾಚ್ಮ್ಯಾನ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. 60% ಸಾಮಾನ್ಯ ವರ್ಗದವರು ಮತ್ತು ಹಿಂದುಳಿದ ವರ್ಗದವರು ಪಡ್ಕೋಬೇಕಾಗೈತಿ. ಅದೇ ರೀತಿಯಾಗಿ 45% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರವರು ಪಡ್ಕೋಬೇಕಾಗೈತಿ. ವಾಹನ ಚಾಲಕ ನೋಡುವಂತ. ಇವಾಗ ಈ ಒಂದು ವಾಹನ ಚಾಲಕಕ್ಕೆ ಅದಕ್ಕೂ ಸಹ SSLCಯನ್ನು ಪಾಸ್ ಮಾಡ್ಕೊಂಡಿರಬೇಕು. SSLCಯಲ್ಲಿ 60% ಮಾರ್ಕ್ಸನ್ನು ಸಾಮಾನ್ಯ ವರ್ಗದವರು ಮತ್ತು ಹಿಂದುಳಿದ ವರ್ಗದವರು ಪಡ್ಕೋಬೇಕಾಗೈತಿ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 45% ಅಂಕಗಳನ್ನು ಪಡ್ಕೋಬೇಕಾಗೈತಿ. ವಯೋಮಿತಿ ನೋಡೋಣಂತ. ಈಗ ವಯೋಮಿತಿಯನ್ನು ನೋಡೋಣ. ಈ ವಯೋಮಿತಿಯನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ 18 ವರ್ಷವನ್ನು ಪೂರೈಸಿರಬೇಕಾಗುತ್ತೆ. ಯಾವಾಗ ಕೊನೆಯ ದಿನಾಂಕ, ಈ ಒಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಒಳಗಡೆ ನೀವು 18 ವರ್ಷದವರಾಗಿರಬೇಕು. ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರಿಗೆ 38 ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷದವರೆಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 15 ವರ್ಷ ಅಂತೆ. ಈಗ 30 ವರ್ಷ ಇದ್ದರೆ 15 ವರ್ಷ ಎಕ್ಸ್ಟ್ರಾ ಆಗುತ್ತೆ ಅವರಿಗೆ, ಅಂದರೆ 45 ವರ್ಷದವರೆಗೂ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಧವೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಅಂತಂದ್ರೆ 10 ವರ್ಷ ಎಕ್ಸ್ಟ್ರಾ ಕೊಟ್ಟಾರೆ. ಮತ್ತು ಇಲ್ಲಿ 45 ಆದರೆ 50 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಆ ರೀತಿಯಾಗಿರುತ್ತೆ. ಅರ್ಜಿ ಶುಲ್ಕ ನೋಡೋದಾದರೆ ಸುಮಾರು 1200 ರೂಪಾಯಿ ಹಿಂದುಳಿದ ವರ್ಗದವರು ಮತ್ತು ಸಾಮಾನ್ಯ ವರ್ಗದವರಿಗೆ ಅಂತ ಬಿಟ್ಟು ಇಟ್ಟಿರೋದನ್ನು ಕಾಣ್ಬೋದು. ಅದೇ ರೀತಿಯಾಗಿ 600 ರೂಪಾಯಿಯನ್ನು ಮಾಜಿ ಸೈನಿಕ ಮತ್ತು ಪ್ರವರ್ಗ 1 ಹಿಂದುಳಿದ ಅಭ್ಯರ್ಥಿಗಳಿಗೆ ಇಟ್ಟವರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 600 ರೂಪಾಯಿ ಇಟ್ಟಿರೋದನ್ನು ನಾವು ಕಾಣ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೋದು. ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನೇ ಸಲ್ಲಿಸ್ಬೋದು. ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಯ್ಕೆಯ ವಿಧಾನ ನೋಡ್ಬೋದು. ಆಯ್ಕೆಯ ವಿಧಾನ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡ್ಕೋತಾರಂತೆ.